ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಮಾತಾಡ್ ಮಲ್ಲಿಗೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಾನು ಅಂದರೆ ಅವಳೇ ಸ್ವಲ್ಪ ಇವ್ರಿಗೆ ಕ್ರಿಮಿನಲ್ ಆಗಿದ್ದಾಳೆ. ಇವ್ರ ಗಂಡ ಹೆಂಡ್ತಿಗೇ ದೂರ ಮಾಡಿಬಿಟ್ಟಿದ್ದಾಳೆ. ಮಗು ಇದ್ದರೂ ಕೂಡ ಮಗುನೂ ಕೂಡ ದೂರ ಮಾಡಿಬಿಟ್ಟಿದ್ದಾಳೆ. ಹಂಗಾಗ್ಬಿಟ್ಟು ಅಭಿ ಅವನ ಹೆಂಡತಿ ಎಲ್ಲಿದ್ದಾಳೆ ಅಂತಲೂ ಅವನಿಗೆ ಗೊತ್ತಾಗೇ ಇಲ್ಲ ಇನ್ನು. ಆದರೆ ಈ ಮಗು ಮಾತ್ರ ಅವಾಗಿಂದನೂ ಅಮ್ಮ 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 ಮೇಡಮ್ ಅನ್ನುತ್ತೆ. ಇವಳು ಆ ಕಡೆ ಅಭಿ ಇದನ್ನ ಇಟ್ಕೊಂಡು, ಗೊಂಬೆ ಇಟ್ಕೊಂಡು, ಏನಕ್ಕೆ ಅಭಿ ಹಿಂಗೆ ಮಾಡಿದ್ರಿ, ನನಗೆ ಮೋಸ ಮಾಡಿದ್ರಲ್ಲ, ಯಾಕೆ ನಾನೇನು ಮಾಡಿದ್ದೆ ಅಂತೇಳಿ ಹಿಂಗೆ ಕೇಳಿಕೊಂಡು, ನೀವು ಲಾಯರಾಗಿ ವಾದ ಮಾಡಬೇಡಿ ಅಂದರೆ, ಆದರೆ ನಾನು ವಾದ ಮಾಡಿದೆ, ನೀವು ಇನ್ಸ್ಪೆಕ್ಟ್ರಾಗಿ ನಾನು ಲಾಯರಾಗಿ ವಾದ ಮಾಡಿಲ್ಲ ಅಂದಿದ್ರೆ ಇವತ್ತು ನಮ್ಮ ಸಂಸಾರ ಚೆನ್ನಾಗಿರೋದು, ನಾನೇ ಮಾಡ್ಕೊಂಡಿದ್ದು ಮಿಸ್ಟೇಕು, ಹಾಗೆ ಹೀಗೆ ಅಂತ ಏನೇನೋ ಚಿಂತೆ ಮಾಡ್ತಾ ಇರ್ತಾಳೆ. ಚಿಂತೆ ಮಾಡಿಕೊಂಡು ಬೇಜಾರು ಮಾಡ್ಕೋತಾಳೆ. ಮಗು ಇಲ್ಲ ಅಂತ ಹೇಳಿಬಿಟ್ರು, ನನ್ನ ಮಗು ಇದ್ದಿದ್ರೆ ಈಗ ಈ ಮಗು ಅಷ್ಟೇ ಇರ್ತಾಯಿತ್ತು, ಈ ಮಗು ಎಷ್ಟು ಚೆಂದ ಇದೆ, ಮುದ್ದು ಇದೆ ಅಂತ ಹೇಳ್ಬಿಟ್ಟು ಆ ಮಗುನ ಹುಡ್ಕೊಂಡು ಬರ್ತಾಳೆ ಅವ್ರ ಮನೆಗೆ. ಹುಡ್ಕೊಂಡು ಬಂದಾಗ ಜಾನು ಸಿಗ್ತಾಳೆ. ಜಾನು ಸಿಕ್ಕಿ, ನೀನು ಇಲ್ಲೇ ಇದೆಯಾ, ನೀನೇನಕ್ಕೆ ಬಂದೆ ಅಂತೇಳಿ ಕೇಳ್ತಾಳೆ. ಆವಾಗ ಈ ಮಗು ಯಾರ್ದು ಅಂತ ಕೇಳ್ತಾಳೆ. ಈ ಮಗು ನಂದು ಅಂತ ಹೇಳ್ಬಿಡ್ತಾಳೆ, ಸುಳ್ಳು ಹೇಳ್ತಾಳೆ ಅವಳು, ಈ ಮಗು ನಂದು ಅಂತ ಹೇಳ್ಬಿಟ್ಟು. ಆಮೇಲೆ ಆ ಮಗು ಮೇಲೆ ಅಷ್ಟು ಬಾಂಧವ್ಯ ಬೆಳ್ಕೊಂಡಿರುತ್ತೆ. ಅಭಿ ಸರ್ ಎಲ್ಲಿ ಅಂತ ಕೇಳ್ತಾಳೆ. ಅಭಿ ಸರ್ ಇಲ್ಲ, ಅವರೆಲ್ಲ ಹೋಗಿದ್ದಾರೆ ಅಂತ. ಅವರನ್ನು ಮದುವೆ ಮಾಡ್ಕೊಂಡಿದ್ದೇನೆ, ಇನ್ನೇನು ಮಾಡ್ಕೊಳ್ತೀನಿ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದೀವಿ ಅಂತ ಹೇಳ್ತಾಳೆ. ಆಮೇಲೆ ಈ ಮಗು ಮುದ್ದಾಗಿದೆ. ಯಾವಾಗಲೂ ಅಮ್ಮ ಮೇಡಮ್ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ಕಳಿಸಿ, ಅವ್ರ ಮನೆಯಲ್ಲೇ ಇರ್ತೀನಿ, ಮತ್ತು ಅವ್ರ ಸ್ಕೂಲಿಗೆ ಸೇರಿಸಿ, ಹೀಗೆಲ್ಲ ಹಠ ಮಾಡ್ತಾ ಇರುತ್ತೆ. ಆದರೆ ಅವಳಿಗೆ ಸಿಟ್ಟು ಬರ್ತಾ ಇರುತ್ತೆ, ಹಿಂಗೆ ಜಾನುಗೆ ಹಿಂಗೆಲ್ಲ ಹಠ ಮಾಡ್ತಾನಲ್ಲ ಇವನು, ಎಷ್ಟು ಹೇಳಿದ್ರು ಕೇಳಲ್ಲ ಅಂತೇಳ್ಬಿಟ್ಟು ಆ ಸ್ಕೂಲ್ ಬಿಡಿಸಿ ಬೇರೆ ಸ್ಕೂಲಿಗೆ ಹಾಕಿದ್ರೂ ಕೂಡ ಮತ್ತೆ ಅಮ್ಮ ಮೇಡಮ್ ಸ್ಕೂಲಿಗೆ ಹಾಕು ನನ್ನ ಜಾನು ಅಂತ ಕೇಳುತ್ತೆ. ಆವಾಗ ಹಾಕಲ್ಲ, ಅಲ್ಲಿಗೆ ಬೇಡ ಅಂತ ಹೇಳ್ತಾಳೆ. ಆಮೇಲೆ ಇವಳು ಸಿಟ್ಕೊಂಡಿದ್ದಾಳೆ, ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಬಂದ್ಬಿಟ್ಟು ಅದು ಮುದ್ದು ಮಾಡುತ್ತೆ. ನೀನು ಹೇಳ್ದಂಗೆ ಕೇಳ್ತೀನಿ ಜಾನು, ನೀನು ಆ ಸ್ಕೂಲ್ ಬೇಡ ಅಂದರೆ ಬೇಡ ಜಾನು, ಮತ್ತು ನೀನೇನು ಹೇಳ್ತೀಯ ಅದನ್ನೆಲ್ಲ ಕೇಳ್ತೀನಿ ಜಾನು, ನೀನು ಬೇಜಾರು ಮಾಡ್ಕೋಬೇಡ ಜಾನು ಅಂತೆಲ್ಲ ಪೂಸಿ ಮಾಡುತ್ತೆ. ಆವಾಗ ಇವ್ನ ಇಟ್ಕೊಂಡೇ ನಾನು ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಅಂದ್ಕೊಂಡು ಮಗು ಗದ್ದೆಗೆ ಮುಟ್ಟಿ ಆ ಥರ ಎಲ್ಲ ಇದು ಮಾಡಿದಾಗ ಇವಳು ಮುದ್ದು ಮಾಡ್ತಾಳೆ. ಮುದ್ದು ಮಾಡಿ ಮುದ್ದು ಕೊಡ್ತಾಳೆ. ಆವಾಗ ಮಗುಗೆ ಖುಷಿ ಆಗುತ್ತೆ. ಜಾನು ಇವತ್ತು ಅಲ್ಲಿ ಹೋಗೋಣ ಜಾನು, ಇಲ್ಲಿ ಹೋಗೋಣ ಜಾನು ಅಂತ ಹೇಳುತ್ತೆ. ಆಯಿತು ಹೋಗೋಣ ಅಂತಾಳೆ. ಕೆನ್ನೆಗೆ ಮುದ್ದು ಕೊಡ್ತಾಳೆ. ಮುದ್ದು ಕೊಟ್ಬಿಟ್ಟು ಮುದ್ದಾಡಿ ಆಟ ಹೋಗು ಅಂತ ಬಿಡ್ತಾಳೆ. ಆಮೇಲೆ ಈಗ ಇವ್ರ ಅಮ್ಮನ್ನ ಏನಾದರೂ ಮಾಡಬೇಕು ಅನ್ನೋದು ಇವಳು ಇಂಟೆನ್ಷನ್ ಆಗಿರುತ್ತೆ. ಅವರಮ್ಮ ಇಲ್ಲಿ ಇಲ್ದಂಗೆ ಮಾಡಬೇಕು ಅಂತೇಳಿ ರೌಡಿಗಳಿಗೆ ಯಾರಿಗೋ ಸುಪಾರಿ ಕೊಟ್ಬಿಟ್ಟಿದ್ದಾಳೆ. ಪಾಪ ಅವಳು ಡ್ಯೂಟಿಗೆ ಹೋಗಿ ಮನೆಗೆ ಹೋಗ್ತಿದ್ದಳಿಗೆ ಅಭಿ ಮಗುಗೇನೋ ಆಗಿದೆ ಅಂತನೋ ಏನೋ ಒಂದು ಹೇಳ್ಬಿಟ್ಟು ಪಾಪ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ. ಪಾಪ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಏನು ಕತೆನೋ ಗೊತ್ತಿಲ್ಲ. ಇವಳು ಫೋನ್ ಬಂದಾಗ ಗೊತ್ತಾಯಿತು ಇವಳದೇ ಫೋನು ಅಂತೇಳಿ. ಆದ್ರೂ ಅವಳು ಧೈರ್ಯ ಮಾಡಿ ಹೋಗ್ತಾ ಇದ್ದಾಳೆ ಅವನ ಜೊತೆ. ಆದರೆ ಎಲ್ಲಿ ಇದಾಗ್ತಾಳೋ ಗೊತ್ತಿಲ್ಲ. ಈ ಕಡೆ ಅವಳ ಫ್ರೆಂಡು ಇನ್ನೂ ಬರಲಿಲ್ವಲ್ಲ, ಎಲ್ಲೋಗ್ಬಿಟ್ಲು ಇವಳು, ಎಲ್ಲರೂ ಅಲ್ಲಿ ಅಭಿ ಸರ್ ಮನೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ಕೊಂಡ್ಲು, ಏನು ಕಥೆಯೋ ಅಂತ ಇವಳು ಗಾಬರಿ ಆಗ್ತಿರ್ತಾಳೆ. ಗಾಬರಿಯಾಗಿ ಇತ್ತಿಂದತ್ತ ಓಡಾಡ್ತಿರ್ತಾಳೆ. ಆವಾಗ ಆ ಕಡೆಯಿಂದ ಬರ್ತಾಳೆ. ಅಯ್ಯೋ ಎಲ್ಲೋಗಿದ್ದೀಯ ನೀನು ಇಷ್ಟೊತ್ತು ಬರಲಿಲ್ಲ ಅಂತೇಳಿ ತುಂಬ ಗಾಬರಿಯಾಗಿ ಹೋಗಿದ್ದೆ ನಾನು, ನೀನು ಎಲ್ಲಿ ಹೋಗ್ಬಾರ್ದಾ, ಬೇಗ ಬರಬಾರ್ದಾ, ಎಲ್ಲಿ ಮಗು ಹುಡ್ಕೊಂಡು ಓದಿಯೇನೋ ಮತ್ತೆ ಅಲ್ಲಿಗೇನೆ ಅಂದ್ಕೊಂಡೆ ಕಣೆ ಅಂತ ಎಲ್ಲ ಹೇಳ್ತಾಳೆ. ಇಲ್ಲ ಹಂಗೇನು ಹೋಗಿಲ್ಲ, ನೀನೇನು ಗಾಬರಿ ಆಗಬೇಡ ಬಿಡು ಅಂತೇಳಿ ಸಮಾಧಾನ ಮಾಡ್ತಾಳೆ. ಆಮೇಲೆ ಸಮಾಧಾನ ಮಾಡಿ ಆ ಕಡೆ ಯಾವಾಗಲೂ ಟಾರ್ಚರು, ನನ್ನ ಮದುವೆ ಮಾಡ್ಕೋ ಜಾನು ಅವಿಗೆ ಯಾವಾಗಲೂ ಟಾರ್ಚರ್ ಕೊಡ್ತಲೇ ಇರ್ತಾಳೆ, ನನ್ನ ಮದುವೆ ಮಾಡ್ಕೋ ಮತ್ತು ನಾವು ಎಷ್ಟು ದಿನ ಹಿಂಗೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿರೋದು, ಏನಂತಾರೆ ಜನ ನೋಡಿದವರೆಲ್ಲ ಏನಾರು ಅನ್ಕೋತಾರೆ, ನಾವು ಮದುವೆ ಮಾಡ್ಕೊಳ್ಳೋಣ ಬೇಗ, ಮದುವೆ ಮಾಡಿಕೊಂಡ್ರೆ ರಾಜಾರೋಷವಾಗಿ ನಾವು ಓಡಾಡ್ಬೋದು, ನಾನು ಹಿಂಗಿರೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಆದರೆ ಅವನು ಕ್ಯಾರೆ ಅನ್ನಲ್ಲ. ಈಗ ಈ ಮಗು ಇಟ್ಕೊಂಡು ಮಗು ಜೊತೆ ಹೇಳಿಸ್ತಾಳೆ ಅನಿಸುತ್ತೆ, ಮದುವೆ ಮಾಡ್ಕೋ ಅಪ್ಪ, ಅಮ್ಮ ಬೇಕು ಅಂತ ಏನಾರು ಹೇಳೋಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಐಡಿಯಾ ಮಾಡ್ಕೊಂಡವಳು ಈ ಮಗುವಿನಿಂದ ಸಾಧಿಸ್ಕೋಬೇಕು ಅಂದ್ಕೊಂಡು. ಆ ಮಗು ಪಾಪ ಯಾವಾಗಲೂ ಅಮ್ಮ ಮೇಡಮ್ ಮನೆಗೆ ಹೋಗ್ತೀನಿ, ಸರಿ ಸ್ಕೂಲ್ ಬೇಡ ನನಗೆ,
ಸ್ಕೂಲಿಗೆ ಸೇರಿಸ್ತಿದ್ರು ಪರವಾಗಿಲ್ಲ ಜಾನು, ನಾನು ಅಮ್ಮ ಮೇಡಮ್ ಮನೆಗೆ ಕಳಿಸು ದಿನ, ಅಲ್ಲಿ ನಾನು ಟ್ಯೂಷನ್ ಹೇಳಿಸ್ಕೊಳ್ತೀನಿ ಅಂತ ಹೇಳುತ್ತೆ. ಅದಕ್ಕೂ ಕೂಡ ಅವಳು ಇಷ್ಟ ಇಲ್ಲ, ಅಲ್ಲಿಗೂ ಕಳ್ಸೋಕ್ಕೆ ಇಷ್ಟ ಇಲ್ಲ. ಈ ಮಗು ಅಷ್ಟು ಮುದ್ದಾಗಿದೆ. ಈ ಕ್ರಿಮಿನಲ್ ಆ ಮಗುನ ಏನು ಮಾಡಿಬಿಡ್ತಾಳೋ ಏನೋ ಗೊತ್ತಿಲ್ಲ. ಮೊನ್ನೆ ಕೂಡ ಮಗುನ ಡ್ರೈವರ್ ಜೊತೆ ಕಳಿಸಿ ಬೀಳಿಸಿ ಏಟ್ ಮಾಡಿದ್ಲು, ಅದು ಕೂಡ ಆಯಿತು. ಅವನಿರಲಿಲ್ಲ, ಎಲ್ಲೋ ಹೋಗಿದ್ದ ಊರ ಕಡೆ, ಹಾಗಾಗಿ ಆವತ್ತು ಕೂಡ ಏಟಾಯಿತು. ಪಾಪ ಮಗು ತುಂಬ ಏಟಾಗಿ ಡ್ರೈವರ್ಗೂ ಏಟಾಯಿತು. ಬೈಕಲ್ಲಿ ಹೋಗ್ತಾ ಹೀಗೆಲ್ಲ ಮಾಡ್ತಾಳೆ. ಈ ಮಗುನ ಅಂತ ಏನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅವಳು, ಬೇಕಾಬಿಟ್ಟು ನೋಡ್ಕೋತಾಳೆ. ಅವನಿದ್ದಾಗ ಮಾತ್ರ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾಳೆ. ಗಂಡ ಅಲ್ಲ, ಈ ಮಗು ಅಪ್ಪ ಇದ್ದಾಗ. ಇಲ್ಲ ಅಂದರೆ ಹಾಗೆ ಏನು ವರಿ ಮಾಡ್ಕೊಳ್ಳಲ್ಲ, ಬಿಟ್ಬಿಡ್ತಾಳೆ. ಹಂಗಾಗಿ ಈ ಮಗುವಿನಿಂದ ಸಾಧಿಸ್ಕೋಬೇಕು ಅಂತ ಅವಳ ಇಂಟೆನ್ಷನ್ ಇದೆ. ಅದರಿಂದ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಅಮ್ಮ ಮೇಡಮ್ ಸಿಕ್ಬಿಡ್ತಾಳೆ ಅಂತ ಕಾಣುತ್ತೆ. ಸಿಕ್ಕಿದ ತಕ್ಷಣ ಆ ಕಡೆ ಹೋಗ್ಬೋದು. ಅವ್ನು ನೋಡಿದ್ರೆ, ಒಂದು ಸಲ ನೋಡಿದ್ರೆ ಆ ಕಡೆ ವಾಲ್ತಾನೆ ಅನಿಸುತ್ತೆ. ಇವಳು ನೋಡಿಲ್ಲ, ಅವನು ನೋಡಿಲ್ಲ. ಹಾಗಾಗಿ ಇವ್ರ ಕತೆ ಹಿಂಗೆ ನಡೀತಾ ಇದೆ. ಇವನು ಎಲ್ಲಿಗೋ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ರೌಡಿ. ಅವಳೇ ಜಾನು ಹೇಳಿ ಆ ಥರ ಮಾಡಿಸ್ತಾ ಇದ್ದಾಳೆ. ರೋಡಲ್ಲಿ ಸೇಬ್ ತಗೊಳ್ಳೋಣ ಅಂತ ಇಳಿತಾರೆ. ಅಲ್ಲೂ ಕೂಡ ಪೇ ಮಾಡೋಕ್ಕೆ ಹೋಗ್ತಾನೆ ಅವನು. ನಾನೇ ಕೊಡ್ತೀನಿ ಬಿಡಿ ಅಕ್ಕ ಅಂತೇಳಿ. ಇಲ್ಲ ತಮ್ಮ ಬೇಡ, ನಾನು ಕೊಡ್ತೀನಿ, ನಾನು ಅಕೌಂಟಿಂದನೇ ಪೇ ಮಾಡ್ತೀನಿ ಅಂತಾಳೆ. ಆಮೇಲೆ ಪೇ ಮಾಡ್ತಾಳೆ. ಏನು ಹೇಳಬೇಕೋ ಗೊತ್ತಿಲ್ಲ. ಇವಳು ಹೆಂಗೆ ತಪ್ಪಿಸ್ಕೋತಾಳೋ ನೋಡಬೇಕು. ತಪ್ಪಿಸ್ಕೋಬೇಕು ಅನ್ನೋದು ಇವಳು ಇಂಟೆನ್ಷನ್ ಇದೆ. ಆದರೆ ಯಾವ ರೀತಿ ತಪ್ಪಿಸ್ಕೋತಾಳೋ, ಸೈಲೆಂಟಾಗಿ ಕೂತಿದ್ದಾಳೆ. ಹೇಗೆ ತಪ್ಪಿಸ್ಕೋತಾಳೋ ಏನು ಕಥೆಯೋ, ಗಾಬರಿ ಆಗಿಲ್ಲ, ಏನಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ದಾಳೆ. ತಪ್ಪಿಸ್ಕೊಳ್ಳೋ ರೀತಿ ಹೇಗೆ ಅನ್ನೋದು ಗೊತ್ತಿಲ್ಲ. ಆದರೆ ಇವಳು ಫೋನ್ ಮಾಡ್ತಾಳೆ. ಅವಾಗ ಕಾರಲ್ಲಿ ಕೂತಿದ್ದಾಗ ಜಾನು ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಜಾನು ಮೇಡಮ್ ಅಂತ ಅಲ್ಲಿ ಬರುತ್ತೆ. ಅಲ್ಲಿ ಬಂದಾಗ ಅವಳಿಗೆ ಗೊತ್ತಾಗುತ್ತೆ, ಅದು ಇವಳೇ ಫೋನ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಆದರೆ ಜಾನು ಕಡೆಯವನೇ ಇರಬೇಕು ಇವನು ಅಂತ. ಆವಾಗ ಅವಳಿಗೆ ಡೌಟ್ ಹೊಡೆಯುತ್ತೆ. ಡೌಟ್ ಹೊಡೆದು ಸರಿ ಅಂತ ಏನು ತೋರಿಸ್ಕೊಳ್ದಂಗೆ ಸುಮ್ಮನೆ ಕೂತಿರ್ತಾಳೆ. ಏನು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾಳೆ. ಸರಿ ನೋಡೋಣ ಅಂತ ಏನೋ ಐಡಿಯಾ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಅವಳು ತಪ್ಪಿಸ್ಕೋಬೋದು ಅಂತ ಕಾಣುತ್ತೆ. ಇವಳಿಗೆ ಚೊಳ್ಳೆ ಹಣ್ಣು ತಿನ್ನಿಸ್ತಾಳೆ ಅಂತ ಕಾಣುತ್ತೆ. ಇವಳು ಚಾಪೆ ಕೆಳಗೆ ತೂರಿದ್ರೆ ಅವಳು ರಂಗೋಲೆ ಕೆಳಗೆ ತೂರ್ತಾಳೆ. ಭಾಳ ಕಿಲಾಡಿ ಇದ್ದಾಳೆ ಅವಳು. ಇವಳಿಂದ ತಪ್ಪಿಸ್ಕೊಳ್ಳೋದೇನು ಕಷ್ಟ ಅಲ್ಲ. ಏನಾದರೂ ಇವಳೇನು ರೌಡಿಗಳು ಬಿಟ್ಟು ಓಡಿಸ್ಬೇಕಷ್ಟೇ. ಇಲ್ಲ ಅಂದರೆ ಹೆಂಗಾದರೂ ಸರಿ ಅವಳು ತಪ್ಪಿಸ್ಕೊಳ್ಳೋದಂತೂ ಗ್ಯಾರಂಟಿ. ನಾಳಿನ ಎಪಿಸೋಡಲ್ಲಿ ಏನು ಬರುತ್ತೆ ಅಂತ ಮುಂದೆ ನೋಡೋಣಂತೆ. ಈ ಎಪಿಸೋಡನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಕತೆ ಅರ್ಥ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಲೈಕ್ ಮಾಡಿಲ್ವೋ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.